ನಮ್ ನರಸಿಂಹರಾಜ್ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ ನೋಡಿ ನರಸಿಂಹರಾಜು ಅಂತ ನಾನು ಹಲೋ ಯಾರ ಬೇರೆ ಮಾತಾಡು ಯಾರವ ಏನಾಯ್ತವ? ನಮಸ್ಕಾರ. ಯಾಕೆ ಆಕ್ಸಿಡೆಂಟ್ ಆತ? ಅಣ್ಣ ನಮಸ್ಕಾರ. ನರಸಿಂಹರಾಜ್ ಅವರ? ಬಿ ಎನ್ ನರಸಿಂಹರಾಜು ನರಸಿಯಪ್ಪ. ನಮಸ್ಕಾರ ಅಣ್ಣ. ನಮಸ್ಕಾರ ಸ್ವಾಮಿ. ಯಾರು ಹೇಳಿ ನೀವು? ನಾನು ಏನಾದ್ರು ಅಲ್ಕಮತ್ ಬಂದಿದ್ ಯಾರು ಯಾವ್ದು? ಯಾರವ ಅಂತಂದ್ರೆ ಹೆಂಗಂತ ಯಾರವ ಮೇಡಮ್ ನೀವ್ ಯಾರು ಅಂತ ಕೇಳ್ದು ಮೇಡಮ್. ಸಾರಿ ಸರ್, ಸಾರಿ. ನನ್ನ ಹೆಸರು ಮೀನಾಕ್ಷಿ ಅಂತ. ಮೀನಾಕ್ಷಿ ಹೆಂಗೆ ಮೇಡಮ್ ಅವ್ರ ಪರಿಚಯ ನೀವು? ಇಲ್ಲ, ಒಂದ್ ನಿಮಿಷ. ಅವ್ರು ನರಸಿಂಹರಾಜ್ ಅವ್ರಿಗೆ ನೀವೇನ ನರಸಿಂಹರಾಜು? ಇವ್ರು ನಾವು ಕಣಕ ನಾವು ಕೊಡಿ ಸರ್, ಪ್ಲೀಸ್ ಸರ್, ಪ್ಲೀಸ್. ಕೊಟ್ಟವ್ರ ಸ್ವಾಮಿ, ಕೊಟ್ಟವ್ರಕ್ಕ. ಸರ್ ನಮಸ್ತೆ. ನಮಸ್ತೆ ಸರ್. ನಲ್ಲ ನೋಡಿ ಇವಾಗ ಫಸ್ಟ್ ಫಸ್ಟ್ ಹೇಳ್ತೀನಿ ಅಕ್ಕ. ಈ ಗಂಡ ಸತ್ತೋಗ್ಯವ್ರು ಪಟ್ಟ ಸತ್ತೋಗ್ರಿ ಅಂದ್ರೆ ನನಗೆ ಸರ್ವಾಗಲ್ಲ. ಏನ್ ಕಷ್ಟ ಕರೆಕ್ಟ್ ಆಗಿ ಹೇಳಿ ನನಗೆ. ಖಂಡಿತ ಕೈ ಮುಗ್ದು ಹೇಳ್ತೀನಿ ಅಕ್ಕ ನಾನು. ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್, ಮೈಂಡ್ ಇಟ್. ಗೊತ್ತಾಯ್ತಾ? ಒಬ್ರು ಗೊತ್ತಾಗಲ್ಲಕ್ಕ. ಒಬ್ರು ಒಂದ್ಸರಿ ನಮಸ್ಕಾರ ಅಂದಾಗ ನಮಸ್ಕಾರ ಅನ್ನೋದ್ ಕಲ್ತ್ಕೊ ಫಸ್ಟ್. ನಮಸ್ಕಾರ ಅಕ್ಕ. ಮತ್ತೆ ಏನ್ ಗೊತ್ತಾ ಸರ್, ಹೇಳಿ ಸರ್ ಹೇಳಿ. ನೀವು ಮಾಡ್ತಿರಲ್ಲ ರೆಕಾರ್ಡಿಂಗು, ಮಾತಾಡ್ತಿರಲ್ಲ, ಓ ಅದು 100% ಸತ್ಯ. ನೀವು ಮಾತಾಡೋದು ಹೌದಕ್ಕ. ಅದ್ರಿಂದ ಎಷ್ಟೋ ಜನಕ್ಕೆ ಮನಸ್ಸಿಗೆ ಉಲ್ಲಾಸ ಆಗಿದೆ, ಎಲ್ಲ ಆಗಿದೆ. ಓ ನೀವು ತುಂಬಾ ಚೆನ್ನಾಗಿ ಮಾತಾಡ್ತೀರಾ ಸರ್, ಅದಕ್ಕೆ ನಿಮ್ ಜೊತೆ ಮಾತಾಡ್ಬೇಕು. ಓ ನಿಮ್ ನಂಬರ್ ಎಲ್ಲ ಇದ್ರಾಗಿತ್ತಲ್ಲ. ಯಾವ ಊರಕ್ಕ ನಿಮ್ದು? ನಮ್ದು ಹಾವೇರಿ ಸರ್. ಹಾವೇರಿ. ನಿನ್ನಪ್ಪರದನ? ಹೇಳಕ್ಕ. ಹಾವೇರಿ ಅಂತ. ಏನ್ ಹೇಳಿ ಒಟ್ನಾಗೆ ಗಂಡ ಇಲ್ಲ ಅಂತ ಮಾತ್ರ ಹೇಳ್ಬೇಡಿ. ನಮಗ್ ಗಂಡನೂ ಅವ್ರೆ, ಮಕ್ಳು ಅವ್ರೆ, ಎಲ್ಲಾರು ಅವ್ರೆ. ಏನ್ ಮಾತಾಡ್ತಿದ್ದೀರಾ? ಹೇಳಿ. ನೀವೇನ್ರಿ ನಿಮ್ಮನ್ನ ಮಡಿ ಕಡೆಗ್ ಬಂದಿದ್ದೀನ? ಅಲ್ಲಲ್ಲ ಸೋ ಪಾಪ ತಪ್ಪಕ್ಕ. ನಾವು ನಮ್ಗ ಅಕ್ಕ ತಂಗಿ ಸಮಾನ. ದೇವ್ರು ಒಳ್ಳೇದ್ ಮಾಡಿ 100 ವರ್ಷ ಇರ್ರಿ ನೀವು. ನಮ್ ಯಜಮಾನ್ರು ಬದುಕವ್ರೆ ಎಲ್ಲ ಅವ್ರೆ. ನಾವೇನಂತಂದ್ರೆ ರೆಕಾರ್ಡಿಂಗ್ ಅಲ್ಲಿ ಮಾತಾಡ್ತಿರಲ್ಲ, ಅದಕ್ಕೆ ಮನ್ಸಿಗೆ ನೆಮ್ಮದಿಯಾಗಿ ನಾವು ನಿಮ್ ಜೊತೆ ಮಾತಾಡ್ಬೇಕು ಅಂತ ಮಾಡಿದ್ವಿ ಅಷ್ಟೇ. ನಿಮ್ಗೆ ಮದುವೆ ಆಗಿದೆ ಸರ್? ಎಲ್ಲಾರ ಬಗ್ಗೆ ಮಾತಾಡ್ತೀವಿ. ನಿಮ್ ಮುಂದೆ ಮದುವೆ ಆಗಿದೆ ಸರ್? ನಮ್ದು ಇದು ಇನ್ನೇನ್ ಇನ್ನೊಂದ್ 8 ದಿನ ಆಯ್ತಕ್ಕ. ಮಗಳು ಮದ್ವೆ, ಗಂಡು ಮಗಳಿಗೆ ಮದ್ವೆ ಮಾಡಿದ್ವಿ. ಅಲ್ಲಿ ವಯಸ್ಸಾಯ್ತು ನಮ್ಗೂ. ನಿಮ್ಗೆ ಮದುವೆ ಆಗಿದೆ ಅಂತ ಕೇಳಿದ್ದ ನಾನು ಅಷ್ಟೇ. ಮದ್ವೆ ಆಯ್ತಕ್ಕ. ನಿಮ್ಗೆ ಜನ ಮಕ್ಳು ಸರ್? ಇಬ್ರು. ಒಂದ್ ಹೆಣ್ಣು ಒಂದ್ ಗಂಡು. ಹೌದಾ? ಸಂತೋಷವಾಗಿದ್ದೀರಾ ಸರ್ ಜೀವನದಲ್ಲಿ? ಏನ್ ಹಂಗಿದ್ದು ಇದು ನಿಮ್ ಹೆಂಗಸ್ರು ಮದುವೆ ಆಗಿದೆ ಸರ್? ಜರ ಬಂದ್ ಈಗ ಮಾತಾಡೋಣ. ಅದೇ ಏನು ಕಷ್ಟ ಸುಖ ಬಂದೇ ಬರ್ತಾವಕ್ಕ ಎಲ್ಲ. ನಿಮ್ ಹೆಂಗಸ್ರಿಗೆ ಮದುವೆ ಆಗಿದ್ಯಾ ಅಂದೆ. ಹೇಳಿ ಸರ್, ನಿಮ್ ಹೆಂಗಸ್ರಿಗೂ ಮದುವೆ ಆಗಿದ್ಯಾ ಅಂದೆ. ನಾನೇ ಮದುವೆ ಇರೋದು ನಮ್ಮ ಹೆಂಗಸ್ರನ್ನ. ಹೌದಲ್ವಾ? ಅವ್ರಿಗೆ ಜನ ಮಕ್ಳು ಸರ್? ಇಬ್ರು. ನಮ್ಮಿಬ್ರಿಂದ ಇಬ್ರು, ಒಂದ್ ಹೆಣ್ಣು ಒಂದ್ ಗಂಡು. ಸರ್ ನಿಮ್ಗೆ? ನಮ್ಗೆ ಒಂದ್ ಹೆಣ್ಣು ಒಂದ್ ಗಂಡು. ಒಬ್ಬ ಮಗನ್ ಮದುವೆ ಮಾಡಿದೀವಿ. ಈಗ ಮಗಳ ಮದುವೆ ಸೆಟ್ ಮಾಡಿದ್ವಿ ಅಕ್ಕ. ನಮ್ಗೆಲ್ಲ ಮದುವೆ ಕರೆಯಲ್ವಾ ಸರ್? ಏನೋ ಬನ್ನಿ ಅಕ್ಕ. ಇದು ಮದುವೆ 17-18 ತಾರೀಕು ಮದುವೆ ಬೆಂಗಳೂರಾಗೆ MS ರಾಮಾಯದಾಗ ಅಕ್ಕ. ಬನ್ನಿ ಮಕ್ಕಳು, ಗಂಡ, ನಿಮ್ಮ ಯಜಮಾನ್ರ ಎಲ್ಲಾ ಬನ್ನಿ ಅಕ್ಕ. ಈಗ ನಿಮಗ್ ಮದುವೆ ಆಗಿದ್ರೆ ನಿಮ್ಗೆ ಇಬ್ರು ಮಕ್ಕಳು. ನಿಮ್ ಹೆಂಡತಿಗೆ ಎಷ್ಟು ಜನ ಮಕ್ಕಳು ಸರ್? ಇಬ್ರಿಂದ ಒಂದ್ ಹೆಣ್ಣು 2 ಮಕ್ಕಳು. ಹಂಗಾರೆ ನಿಮ್ಗೆ ಇಬ್ರು, ನಿಮ್ ಹೆಂಡತಿಗೆ ಇಬ್ರು? ಅಲ್ಲ ಮೇಡಮ್, ಅಲ್ಲ ಇವ್ರೆ ನನ್ಗೆ ಇಬ್ರು. ನಿಮ್ ಹೆಂಡತಿಗೆ ಇಬ್ರು. ನೀವೇ ಕನ್ಫ್ಯೂಸ್ ಮಾಡಿ. ನನಗೆ ಗಂಡ ಹೆಂಡತಿಯಿಂದ ಇಬ್ರೇ ಸರ್. ನಿಮ್ಗೆ ಜನ ಮಕ್ಕಳು ಸರ್? ಅಕ್ಕ ನಮಗೂ ಇಬ್ರೇನಾ? ಇಬ್ರು ಗಂಡ ಹೆಂಡತಿಯಿಂದ ಇಬ್ರೇ ಮಕ್ಳು ನಮ್ಗೆ. ಸರ್ ನಮ್ಮನ್ನು ಗಂಡ ಹೆಂಡತಿಯಿಂದ ಕೇಳ್ತಿಲ್ಲ, ನಿಮ್ಗೆ ಎಷ್ಟು ಜನ ಮಕ್ಕಳು ಒಂದ್ ಅಷ್ಟೇ. ನಾನು ನನಗೂ ಗಂಡ ಹೆಂಡತಿಯಿಂದ ಇಬ್ರಿಗೂ. ಸರ್ ಗಂಡ ಹೆಂಡತಿ ಅಲ್ಲ ಸರ್, ನಿಮ್ಗೆ ಎಷ್ಟು ಜನ ಮಕ್ಕಳು ಸರ್? ನನ್ಗೆ ನನ್ನ ಹೆಂಡತಿಯಿಂದ ನನ್ನ ಗಂಡನಿಂದ ಇಬ್ರೇ ಮಕ್ಳು ಹುಟ್ಟಿರೋದು ನಮ್ಗೆ. ಒಂದ್ ಹೆಣ್ಣು ಒಂದ್ ಗಂಡು. ನಿಮ್ ಹೆಂಡತಿಯಿಂದ ಗಂಡನಿಂದ ನಿಮ್ಮಿಂದ ಹುಟ್ಟಿಲ್ವಾ ಹಂಗಾರೆ? ನನ್ನಿಂದಾನೇ ಆಗಿರೋದು 2 ಮಕ್ಳು. ಹೇಳೋಣ ಇದರಿಂದ ಸರ್ ನೋಡ ಸುಳೆ ಮಗ ಬೇರೆ ರೇಗಿ ನನಗೆ ಅಕ್ಕ. ನನಗೆ ಜಾಸ್ತಿ ಇದು ಮಾಡ್ಬೇಡಿ, ನಿದ್ಗೆಟ್ಟಿದೀನಿ. ಕಾಲು ಕೈಯೆಲ್ಲ ಹೊಡ್ತಾ ಭದ್ರ ಎಲ್ಲ. ಇಬ್ರು ಮಕ್ಕಳು ನನಗೆ. ನಿಮ್ಗೆ ಇಬ್ರು ಮಕ್ಕಳು ಅಂತ ಹೇಳಿ. ನಮ್ಮ ಹೆಂಗಸಿಗೂ ಇಬ್ರು. ನಿಮ್ ಹೆಂಗಸ ಒಟ್ಟು 4 ಜನ. ಕೆಟ್ಟ ಮಾತಾಡ್ತೀನಿ ನಾನು. ನನಗೆ ಅದೇನ ರೇಗಿ ಮತ್ತೆ ಎಲ್ಲರಿ ಕರೆಕ್ಟ್. ನೀನೇ ತಪ್ಪು ಹೇಳ್ತಾ ಇದೀಯಾ. ಒಂಚೂರು ಹೇಳಿ ಸ್ವಾಮಿ ನೀವೇ. ನೀವೇ ಬೇಡ ಎಲ್ಲ ಹೇಳ್ತಾರ ಮೇಲೆ ನೀನೇ ಹೇಳು. 2 ಮಕ್ಳು ಸ್ವಾಮಿ ನಮ್ಗೆ. 2 ಅಕ್ಕ.
ಎರಡ್ ಅಕ್ಕ ಎರಡ್ ಮಕ್ಳು. ನಿಮ್ಮನ್ನ ಅಕ್ಕ ಅಂದಿತ್ತು, 2 ಅಕ್ಕ ಅಲ್ಲ. ನಮ್ಗ ಅಕ್ಕ ಅಂದಿದ್ದ. ನೋಡಿ ಕೇಳಿ ನಂಗೆ ಅಕ್ಕ ಏನ್ ಬೇಡ, ಕಾಲ್ಮಿ ಮೀನಾಕ್ಷಿ. ಆಯ್ತು ಮೀನಾಕ್ಷಿ ಅಂತ ಕಾಲ್ಮಿ ಮಿಂಚಿಂಗ್ ಮೀನಾಕ್ಷಿ. ನನ್ನ ಹೆಸರು ಮಿಂಚಿಂಗ್ ಮೀನಾಕ್ಷಿ ಅಂತ. ಕಾಲ್ಮಿ ಮಿಕ್ಸಿ ಮೀನು, ಕಾಲ್ಮಿ ಮಿಕ್ಸಿ ಮೀನಾಕ್ಷಿ. ಮಿಂಚಿಂಗ್ ಮೀನಾಕ್ಷಿ. ಏನ್ ಹಿಂಗೈತೆ ಹೆಸರು? ಆ ಕಡೆ ಬಾಬರಿ ಕಡೆ ಹಂಗೆ ಇಕ್ಕದ, ಚಿಕ್ಕ ಮೀನಾಕ್ಷಿ ಆ ಕಡೆ ಹಂಗೆ ಇಕ್ಕದ. ಹೇಳಣ್ಣ. ಹೇಳಕ್ಕ ಮಿಂಚಿಂಗ್ ಅಲ್ಲ, ಚುಚ್ಚಿಂಗ್ ಮೀನಾಕ್ಷಿ. ಎಲ್ಲ ಮಾತಾಡ ಫ್ಯಾಮಿಲಿ ಓಟ್ರು ಮಾತಾಡ್ರಿ. ಫ್ಯಾಮಿಲಿ ಓಡ್ರು ಎರಡು ಮಕ್ಳಕ್ಕ ನಿಮ್ ಇದ್ದು ನಿಮಗ್ ಮದ್ವೆ ಆಗಿದೆ, ಎಲ್ಲ ಆಗಿದೆ. ನಿಮ್ ಹೆಂಗಸರು ಮದ್ವೆ ಆಗಿದೆ. ನಿಮ್ಗೆ ಜನ ಮಕ್ಳು? ಹೇಳು. ಗಂಡ ಕೇಳಕ್ ಹೋಗ್ಬೇಡ್ರಿ. ಎಲ್ಲಾರು ಗಂಡ ಹೆಂಡ್ತಿ ನಾವು ಇಲ್ಲಿ ಒಳ್ಳೆ ಗರಿಕೆ ಹೋದಾಗ್ಲಿಂದ ಇಲ್ಲಿ ದುಡ್ಡಿಗೆ ಬಂದಿರೋದು 3-4 ದಿನ ಮಾಡಿದ್ರಂತ ಹೇಳು. ತಲೆ ಕೆಡಿಸ್ಬೇಡ್ರಿ ನಮ್ಗೆ. ನಿದ್ದೆ ಮಾಡಿಲ್ಲ ಸ್ವಾಮಿ ಬಂದನು. ಫೋನ್ ಮಾಡಿ ಬೈದ್ರಿ ಈಗ. ನಿಮ್ ಬೇರೆ ಎಲ್ಲಿ ಹೇಳಕ್ಕ ನಮ್ಗೆ 2 ಮಕ್ಳು. ಏನಕ್ಕ ಏನಾಗ್ಬೇಕು ನಿಮ್ಗೆ? ಮಿಂಚಿಂಗ್ ಮೀನಾಕ್ಷಿ. ಆಗ್ಲಿ ನಿಮ್ಮ ಎಲ್ಲ ಹೇಳಿ ಮತ್ತೆ ಯಾವ ಲೋಪರ್ ನನ್ ಮಗನೇ ಈ ತರ ಮಾತಾಡ್ತಿದೀಯಾ? ಅಲ್ಲಕ್ಕ ನಮ್ಗೆ ಏನೋ ನೋಡಿ ಮದುವೆ ಕಾರ್ಯ, ದುಡ್ಡು ಕಾಸು ಮಾತಾಡ್ತಿರೋದು. ಕೇಸ್ ಹಾಕ್ಬಿಡ್ತೀನಿ. ಕೇಸನ ಹಾಕು, ನಿಮ್ಮ ಕೇಸ್ ಹೋಗು. ನನಗೆ ಅದೇ ನನಗೆ ತಲೆಗತ್ತೀರ. ಈಗ 2 ಮಕ್ಳಕ್ಕ. ನಿಮ್ಗೆ ಎಷ್ಟು ಜನಕ್ಕ ಮಕ್ಳು? ನನ್ಗಿಬ್ರು, ನನ್ ಗಂಡಂಗಿಬ್ರು. ಹೆಂಗ ಎಷ್ಟು ಜನ? ಇಬ್ರು ಅಷ್ಟೇ. ನಮ್ದು ಹಂಗೆ ಕಣಕ್ಕ. ನಮ್ದು ಚೆನ್ನಾಗಿರ್ರಿ 106 ವರ್ಷ. ನೀವು ಬನ್ನಿ. ನಮ್ದು ಹಂಗೆ ಅಕ್ಕ. ಸ್ವಾಮಿ ನಮ್ಗೆ ನನ್ ಗಂಡಂಗಿಬ್ರು ಮಕ್ಳು, ನನಗಿಬ್ರು ಮಕ್ಳು. ಒಟ್ಟು ಎಷ್ಟು ಜನ? ಒಟ್ಟು ಇಬ್ರು. ನಮ್ಗೂ ಇಬ್ರು ಅಕ್ಕ. ಒಂದ್ ಹೆಣ್ಣು ಹಂಗೂ ಹಂಗೆ ಸೇಮ್. ನಮ್ದು ಒಂದ್ ಹೆಣ್ಣು ಒಂದ್ ಗಂಡು ಅಕ್ಕ. ಈಗ ನಿಮ್ಗೆ ಜನ ಮಕ್ಳು? ಮನೆಯವ್ರಿಗಿಬ್ರು. ಈಗ ನಿಮ್ಗೆ ಜನ ಮಕ್ಳು ಸ್ವಾಮಿ? ನಿಮ್ಮ ಜನ ನಿಮ್ಮ ಅದೇ ನನಗೆ. ಈಗ ನಿಮ್ಗೆ ಜನ ಮಕ್ಳು? ನನಗೆ ಮಕ್ಳೇ ಆಗಿಲ್ಲ. ಅದನ್ನ ಕಟ್ಟಿ ನಿನ್ಗೇನ ಬೇಕಾಗೈತೆ? ಬೇರೆ ವಿಚಾರ ಇದ್ರೆ ಅದು. ಮತ್ತೆ ಬೇರೆ ವಿಚಾರ ಮಾತಾಡ್ರಿ. ಹೇಳ್ರಿ ಬೇರೆ ವಿಚಾರ. ಏನಕ್ಕ ನೀವ್ ಮಾಡಿದ್ ಫೋನು? ನೋಡಿ ಸ್ವಾಮಿ, ನಾವೇನು ಇಲ್ಲ, ನಿಮ್ ವಾಯ್ಸ್ ಕೇಳು ಎಲ್ಲ ಇಷ್ಟ ಆಯ್ತು. ಬಿಡಿ ಸುಮ್ಮನೆ. ಏನ್ ಗೊತ್ತಾ, ನಮ್ಗೆ ಮನೇಲಿ ನೆಮ್ಮದಿ ಇಲ್ಲ, ಏನಿಲ್ಲ ಜೀವನದಲ್ಲಿ. ಏನಕ್ಕ? ನಮ್ ಯಜಮಾನ್ರು ಸತ್ತಾಗ 3 ತಿಂಗಳಾಯ್ತು ಆಕ್ಸಿಡೆಂಟ್ ಅಲ್ಲಿ. ಅದೇ ಅಮ್ಮ, ನಾನು ಯಾವಾಗ ನಿಮ್ ಇದು ಆಗಕ್ ಬಂತು ಇಲ್ಲಿಗಾಲೇ 500ನೇ ಅಕ್ಕ ಮಾಡಿರೋದು ಗಂಡಿಲ್ದಾರ. ನನಗೆ 500ನೇ 1ನೇನು ಬರೇ ಗಂಡಿಲ್ದಾರು. ನನಗೆ ಗೊತ್ತು ಮುಂದ್ಗ ನನ್ನ ಮಗ ಬೈಕೊಂಡ್ರೆ ಹಿಂಗ ಆಗದ ನನಗೆ. ನನ್ನ ಅಕ್ಕ ನೀನು 90-100ಕ್ಕೆ 100 ನಮ್ಮ ಮನೆದೇವ್ರು ನರ್ಸಿಸಮ್ ಮಕ್ಕೊಡ್ದಂಗೆ ಹೇಳ್ತು. ನೀನ್ ಲಾಸ್ಟ್ ಇದೇ ಮಾತಾಡೋದು ಅಂತ. ನನ್ನ ಮದುವೆ ಮಾಡ್ಕೊಂತೀರಾ? ಆಯ್ತು, ಏನ್ ಮಾಡ್ಬೇಕು ಕೇಳು. ಏನಕ್ಕ ನಿನ್ಗೆ? ಏನು ಬೇಡ, ನಿಂತವಿರೋ ಸಾಮಾನು ಅಷ್ಟೇ ಸಾಕು. ನಮ್ ಸಾಮಾನ್ಯ ಕಬ್ಬುಳದ ಆಡ್ ಮಾಡ್ಕೊಂಡು ಉದ್ರಿಕೊಂಡಿದ್ದನ್ನು. ಯಾಕೆ ಅಂದ್ರೆ ಇಲ್ಲ ನಾವು ಹಂಗಲ್ಲಕ್ಕ. ನಾವು ಒಂದು ಶ್ರೀರಾಮಚಂದ್ರ ಇದ್ದಂಗ. ನಾನ್ ಮಾನಸ. ಬಾಯಾರಿದೆ ಹಾಡ್ಬಾರ್ದು. ಅನೇಯ ಬಾಯಾರಿ. 21st century matters back carpet for healthy spine. ಅಲ್ವಾ? 21st century matters back carpet for healthy spine. Understand? ಗೊತ್ತಾಗಲ್ಲ ನನಗೆ ಗೊತ್ತಾಗಲ್ಲ. Why not? ಇಲ್ಲ, ಇದು ಇವತ್ತು ಮಂಗಳಾರಲ್ಲ, ಹಬ್ಬಗಳಲ್ಲಿ ಹಬ್ಬಕ್ಕೆ ಹೋಯ್ತು. ಹೌದಾ? ಮನೆಯಲ್ಲಿ ಏನು ಮಾಡಿಲ್ಲ. ಹೌದಾ? ಏನ್ ತಿನ್ ಬಂದ್ರಿ? ಹಬ್ಬ ಮಾಡಿದ್ರು, ಮಟನ್ ಅಡಿಗೆ ಮಾಡಿದ್ರು, ಊಟ ಮಾಡಿದ್ರು. ಒಳ್ಳೆ ಊಟ ಮಾಡ್ತೀರ ಹಂಗಾರೆ. ನಿದ್ದೆ ಬರಲ್ಲ, ಟಿವಿ ಹಾಕಿಂಗ್ ಕುಂತಿದ್ದೆ ಸ್ವಾಮಿ. ಸ್ವಾಮಿ ಅಲ್ಲ ನಾನು, ಮಾನಸ. ಮಾನಸ ಸರೋವರ ಅಂತ ಹಾಡೈತಲ್ಲ. ಮಾನಸ ಸರೋವರ. ಏನ್ ಹೇಳಿ ಮಾನಸ? ಏನ್ ಹೇಳೋಣ, ನಿಮ್ಮ ಆಡಿಯೋಗೆಲ್ಲ ಕೇಳಿದ್ದೀನಿ ನಾನು. 30 ಆಡಿಯೋನು ನಿಮ್ದು ಕೇಳಿದ್ದೀನಿ. ನಿಮ್ಮ ಆಡಿಯೋಗೆ ನಾನು ಫುಲ್ ಫಿದಾ ಆಗ್ಬಿಟ್ಟಿದ್ದೀನಿ ಚಿನ್ನು. ಈ ಒಳ್ಳೆ ಬುದ್ಧ ಹೇಳ್ದಂಗೆ ಎಲ್ಲ ನೀವು ಒಳ್ಳೊಳ್ಳೆ ವಿಷಯಗಳನ್ನೆಲ್ಲ ಹೇಳ್ತೀರಾ ಅಲ್ವಾ? ನೀವೇನು ಎಜುಕೇಟೆಡ್, ಏನು ಡಾಕ್ಟ್ರಾ ಇಂಜಿನಿಯರ್ ಓದಿದ್ದೀರಾ?
ಇಲ್ಲ SLC ಫೇಲು. ಥೂ ಸುಳ್ಳು ಹೇಳ್ಬಾರ್ದಪ್ಪ ನನಗೆ ಸುಳ್ಳು ಹೇಳೋರು ಕಂಡ್ರೆ ನಂಗೆ ಆಗಲ್ಲ ರೀ. ನಂಗೆ ಐ ವಾಂಟ್ ಟು ಕೆರಿಯಸ್ ದಿಸ್ ಆನ್ ನಾಟ್ ರಿಲೇಟ್ ಟು ಮೀ. ನಂಗೆ ಗೊತ್ತಾಗಲ್ಲ ಇದೆಲ್ಲ ಮಾತಾಡೋದು. ಅಲ್ಲ ನಂಗೆ ಸುಳ್ಳು ಹೇಳೋರು ಕಂಡ್ರೆ ಆಗಲ್ಲ ನನಗೆ. ಹ್ಮ್ ಸುಳ್ಳು ಹೇಳ್ಬಾರ್ದು. ನೀವು SLC ಫೇಲ್ ಆಗಿರೋಕ್ಕೆ ಚಾನ್ಸ್ ಇಲ್ಲ. ನಿಮ್ಮ ಎಜುಕೇಟೆಡ್ಡು, ನಿಮ್ಮ ವಾಯ್ಸು, ನಿಮ್ಮ ಟ್ಯಾಲೆಂಟು ಎಲ್ಲ ನೋಡಿದ್ರೆ ನೀವು ಜಾಸ್ತಿ ಓದಿದ್ದೀರ ಏನೋ. ಯಾಕೆ ಸುಳ್ಳು ಹೇಳ್ತೀವಿ? ನನ್ನ ಹತ್ರ ಸುಳ್ಳು ಹೇಳೋ ಅಂಥದ್ದು ಏನಿದೆ ನಿಮಗೆ? ಇಲ್ಲ ಅಕ್ಕ, ನಮ್ಗೆ ಇದು ಫೇಲ್ ಆಯ್ತು. ನೋ ಐ ಕಾನ್ ಡಾಟ್ ಕಾಲ್ ಮೀ ಅಕ್ಕ. ಮಾನಸ SLC ಫೇಲ್ ಮಾನಸ. ಹೌದಾ? ನಿಜ? ಗಾಡ್ ಪ್ರಾಮಿಸ್ ಮಾಡಿ ಹೇಳಿ, ಆಣೆ ಮಾಡಿ ಹೇಳಿ. ಇಲ್ಲ, ಗಾಡಿ ಅಲ್ಲಿ ಮಳೆ ಬಂದಿದೆ ಅಂತ ಆಚೆ ಕಡೆ ಇದನ್ನ ನಿಲ್ಸಿದ್ವಿ. ಅಲ್ಲ, ದೇವ್ರ ಮೇಲೆ ಆಣೆ ಮಾಡಿ ಹೇಳಿ, ನೀವು SLC ಫೇಲ್ ಸುಳ್ಳು ಹೇಳ್ಬೇಡ್ರಿ. ಅಟೆಂಪ್ಟ್ ಪಾಸ್ ಮಾಡಿದ್ದು SLC ಅಷ್ಟೇ, ಬ್ಯಾಡ್ ಪ್ರಾಮಿಸ್. ಏನ್ ಹೇಳಿ? ಫಸ್ಟ್ ಇಂದ ಹೇಳಿ. SLC 2 ಸಲ ಅಟೆಂಪ್ಟ್ ಪಾಸ್ ಮಾಡಿದ್ದು ಬ್ಯಾಡ್ ಪ್ರಾಮಿಸ್. ಗಾಡ್ ಪ್ರಾಮಿಸ್ ಹಂಗಾರೆ SLC ಇನ್ನೇನಾ? ನೋಡಕ್ ಮತ್ತೆ ಎಜುಕೇಟೆಡ್ ತರ ಕಾಣ್ತಿದ್ರ ನಿಮ್ ಫೋಟೋದಲ್ಲಿ. ಫೋಟೋದಾಗ ಹಂಗೆ ನಾನು ಬಿಡೋದು. ಒಳ್ಳೆ ಸ್ಮೈಲ್ ಇದೆ ಬಿಡ್ರಿ. ನೀವು ಯಾವ ಫೋಟೋದಲ್ಲಿ ನೋಡ್ರಿ, ನೀವು ಯಾವಾಗ್ಲೂ ನಗ್ತಾ ಇದ್ದೀರ. ನಗು ಮುಖ, ಲಕ್ಷ್ಮಿ. ಅವ್ವ ಅಕ್ಕ ಅಂತ ಅನ್ಬಾರ್ದು. ರೆಸ್ಪೆಕ್ಟ್. ನೀವು ಸುಮ್ಮನೆ ಏನಕ್ಕೆ ಮಾನಸ ನೀನ್ ಬೇಕಾದ್ರೆ ಪ್ರೀತಿಯಿಂದ ಏನನ್ನ ಬೇರೆ ಹೆಸರಿಕ್ಕು ಬೇಕಾದ್ರೆ ನನಗೆ ಮಾನ್ಸಿ ಅನ್ನೋ. ಮಾನ್ಸಿ ಅಂತ ಕರೀರಿ ಬೇಕಾರೆ. ಮಾನ್ಸಿ. ಹೌದಾ? ಹೌದು. ನಾವು ಡ್ಯೂಟಿಗೆ ಹೋಗಿ ಈಗ ಫಸ್ಟ್ ಸೆಕೆಂಡ್ ಶಿಫ್ಟ್ ಮುಗಿಸ್ಕೊಂಬಂದು ಈಗ ಜಸ್ಟ್ ಬಂದೆ. ನೀವು ಮೊಬೈಲ್ ಆನ್ ಮಾಡಿದ್ರಲ್ಲ, ಗೊತ್ತಾಯ್ತು. ಹಾಗೆ ಮಾತಾಡ್ಸೋಣ ಅಂತ ನಾನು ಮಾಡಿದ್ದೆ. ನಾನು ಚಿಕನ್ ಗ್ರೇವಿ ಮಾಡಿದ್ದೆ. ಹಂಗೆ ಈಗ ಬಂದು ಕಾರ್ ಪಾರ್ಕಿಂಗ್ ಮಾಡೆಲ್ಲ ಅದು. ಇನ್ನು ಕಾರ್ ಮೇಲ್ಗೆ ಬಂದೆ, ಡ್ರೆಸ್ ಚೇಂಜ್ ಮಾಡಿದೆ. ಊಟ ಮಾಡ್ರ? ಚಿಕನ್ ಗ್ರೇವಿ ಮಾಡಿದ್ದೆ, ಮಾಡ್ಬೇಕೀಗ. ಮಾಡಿ ಊಟ ಮಾಡಿ ಮನೆಗೆ ಮಾನ್ಸಿ. ಯಾಕೋ ತುಂಬಾ ಬೇಜಾರಾಯ್ತು ರೀ ಜೀವನನೇ. ಯಾಕೋ ಏನ್ ದುಡಿದ್ರು ದುಡ್ಡಿದ್ರೆ ಎಲ್ಲ ಸಿಗುತ್ತೆ ಅಂತ ತಿಳ್ಕೊಂಡಿದ್ದಾರೆ ಎಷ್ಟೋ ಜನ. ದುಡ್ಡಿದ್ರೆ ಎಲ್ಲ ಸಿಗಲ್ಲ ಅಲ್ವಾ? ಇಲ್ಲ, ಎಲ್ಲ ಸಿಗುತ್ತೆ ದುಡ್ಡಿದ್ರೆ. ಏನ್ಬೇಕು, ಸಾಲ ಒಂದಿಷ್ಟು ದಿನ ಕೊಡ್ತಾರೆ. ಸಾಲ ಕಟ್ತಿದ್ರೆ ನೀವು ಇನ್ನೊಂದು ಬ್ಯಾಲೆನ್ಸ್ ಕೊಟ್ಟಿಲ್ಲ, ಬ್ಯಾಲೆನ್ಸ್ ದುಡ್ಡು ಕೊಟ್ಟು ಐಟಮ್ ತಗೊಳ್ರಿ ಅಂತ ಅಂತಾರೆ ಅಷ್ಟೇ. ದುಡ್ಡೇ ಇರ್ಬೇಕು. ಶಿಟ್, ಇದು ಏನು ಇದು ಬೇರೆ ಕಿತ್ತೋಯ್ತತ್ತ. ಯಾಕೋ ಟೈಟ್ ಆಗ್ತಾ ಇದೆ ರೀ ಇದು. ಯಾಕೋ ಇದು ಯಾಕೋ ಟೈಟ್ ಆಗಿ ಹಂಗೆ ಉಕ್ಸೆ ಕಿತ್ತೋಯ್ತು. ಇಲ್ಲ, ನೀವು ಹೆಂಗ್ಸಾಗಿ ಜಾಸ್ತಿ ಕುಡಿಯಕ್ ಹೋಗ್ಬೇಡಿ. ಟೈಟ್ ಆಗಿದ್ರೆ ಎಲ್ಲ ಕಾಲು ಪಾಲು ಜಾರಿ ಬಿಟ್ರೆ. ಅದ ನಾನು ಡ್ರಿಂಕ್ಸ್ ಮಾಡಲ್ಲ ರೀ. ಹಲೋ, ನಾವು ಡ್ರಿಂಕ್ಸ್ ಮಾಡಲ್ಲ ನಾವು. ಇದು ಯಾಕೋ ಬ್ರಾ ಟೈಟ್ ಆಗ್ಬಿಡಿತ್ತು, ಉಕ್ಸು ಕಿತ್ತೋಯ್ತು. ಅದಕ್ಕೆ ಬಿಚ್ಚಿ ಬೇರೆ ಹಾಕಂತ ಇದ್ದೀನಿ. ಯಾಕಲ್ಲ ಹಾಕಡ್ಲಿ ನಾನು? ಇಲ್ಲ, ನಾವು ಇದು ಮುದ್ದೆ ಅನ್ನ ಸಾರು ಊಟ ಮಾಡಿ ಬಂದು ಬಿರಿಯಾನಿ ಇಲ್ಲ. ಅಲ್ಲಲ್ಲ, ಬಿರಿಯಾನಿ ಅಲ್ಲ. ನಂದು ಬ್ರಾ ಹಿಂದ್ಗಡೆ ಟೈಟ್ ಆಗಿ ಕಿತ್ತೋಯ್ತು ಉಕ್ಸು. ಈಗ ಬೇರೆ ಹಾಕಂದಿ. ಯಾವ ಕಲರ್ ಹಾಕನ್ಲಿ ನೀವ್ ಹೇಳಿ? ನೀವ್ ಹೇಳಿದ ಕಲರ್ ಹಾಕಂತೀನಿ. ಯಾವ್ದನ ಬಿಸಿ ಮಾಡ್ಕೊಂಡು ಊಟ ಮಾಡ್ರಿ. ಏನಾದ್ರೆ ಏನ್ ಬಿಸಿ ಮಾಡ್ಕೊಂಡು? ಇವತ್ತು ಲಾಸ್ಟ್ ತಿರುಗಿ ಸ್ನಾನ ಮಾಮೂಲಿ ಎದ್ದೇಳ್ಬೇಕು, ಅಡಿಗೆ ಮಾಡ್ಬೇಕು, ಸ್ನಾನ ಮಾಡ್ಬೇಕು ರೀ. ನಾನು ಹೇಳ್ತಿರೋದು ಬಿಸಿ ಅಲ್ಲ. ನಂದು ಬ್ರಾ ಜಾಕೆಟು. ಇವ್ರೆ ಮಾನ್ಸಿ. ನಂದು ಬ್ರಾ ಕಿತ್ತೋಗ್ಬಿಡ್ತು. ನಂದು ಬ್ರಾ ಕಿತ್ತೋಯ್ತು ಟೈಟ್ ಆಗಿ.
ಬ್ರಾ ಅದಕ್ಕೆ ಬೇರೆ ಹಾಕಂತ ಇದೀನಿ. ಯಾವ ಕಲರ್ ಹಾಕೊಂಡ್ಲಿ? ಇದು ಬ್ರಾನು. ಇದು ಅಂದ್ರೆ ಬ್ರಾ ಯಾವ್ದನ ಒಂದ್ ಕಲರ್ ಹಾಕಿಳಕ್ಕಾದ್ರೆ ಅಲ್ಲಪ್ಪ. ಇದು ಮನ್ಸು ಅಕ್ಕ ಅನ್ಬಾರ್ದು ರೀ. ಮನ್ಸು. ನಾನೀಗ ನಿಮ್ಗೆ ಇಷ್ಟ ಬಂದಿದ್ದ ಕಲರ್ ಹೇಳಿ. ಇದನ್ನ ಕರೆ ಆದ್ರೂ ಕಾಣಲ್ಲ. ಇದು ಕಾಫಿ ಪುಡಿ ಇರ್ತೈತಲ್ಲ ಅಂತದ್ ಹಾಕ್ಯಾಡ್ರಿ. ಕಾಪು ಪುಡಿ ಆ ತರ ಕಲರ್ ಯಾವ್ಯಾವ ನಮ್ಗೆ ಗೊತ್ತಾಗಲ್ಲ ಅದು. ನನಗೆ ಗೊತ್ತಾಗಲ್ಲ. ಮನ್ಸಿ ಮನ್ಸಿ ಯಾವ್ದನ್ನ ಹಾಕಿ ಮನ್ಸಿ. ಒಂದ್ ನಿಮಿಷ ತಡೀರಿ. ಅಯ್ಯಯ್ಯೋ ಅಯ್ಯಯ್ಯೋ ಥೂ ಯಪ್ಪ ಥೂ. ಹಲೋ ಹಲೋ. ಏನ್ ಹಿಂಗಾಗ್ಬಿಡ್ತವ್ರಿ ಇದು? ಹಲೋ ಓ ಏನ್ ಹಿಂಗಾಗ್ಬಿಡ್ತು? ಜಸ್ಟ್ ಮಿಸ್ಸು. ಎಷ್ಟು ಜಸ್ಟ್ ಮಿಸ್ ಆಗ್ಬಿಡ್ತು ಕಣ್ರಿ. ಥೋ. ಹಲೋ ಮಮ್ಮಿ ಸರ್ ಇನ್ನೇನು ಯಾವ್ದಷ್ಟು ಇಟ್ಕೊಂಡು ಊಟ ಮಾಡಿ ಮನೆ ಕಳ್ರಿ ಇನ್ನೇನು. ಅಲ್ಲ. ಹಲೋ ಹಲೋ. ನಾನು ಹಂಗೆ ಇದ್ನಲ್ಲ. ಇದೇನ್ ಕಡ್ಲೆ ಬೇಳೆ ಬಂದ್ಬಿಡೈತೆ ಹಂಗೆ. ಯಾರೋ ಬೇರೆ ನಂಬರ್ ಮಾಡಿದ್ರಿ ನೋಡಿ. ಈ ನರಸಿಂಹರಾಜು ಬಳ್ಳಾಪುರ ಅಲ್ವಾ ನೀವು? ಹಲೋ ಹಲೋ ಯಾರು? ಎಲ್ಲಿದ್ಯಣ್ಣ? ಯಾರು? ಎಲ್ಲಿದ್ಯಣ್ಣ ನರಸಿಂಹಣ್ಣ? ಹಲೋ ಹಲೋ, ಇಲ್ಲಿ ಮನೆ ತವ ಇದ್ದೀನಿ ಅಣ್ಣ. ಯಾರು ಹೇಳಿ? ಕಾಫಿ ಆಯ್ತಾ ಅಣ್ಣ? ಕಾಫಿ ಕುಡಿತಾ ಇದ್ದೀರಣ್ಣ. ಓ ಕುಡಿನೇ ನಾಳೆ ಕುಡಿಯೋಕೆ. ಇನ್ನೇನಣ್ಣ ಸಮಾಚಾರ? ಆರೋಗ್ಯನ? ಓ ಒಂದ 60% ಆರೋಗ್ಯ. ಹೊರಗಿನ ದೇವ್ರು ದುಡ್ಡು ಕಾಸು ಏನ್ ಕೊಡು, ಆರೋಗ್ಯ ಕೊಡ್ಬೇಕಣ್ಣ, ಅದೇ ಮುಖ್ಯ. ಇಲ್ಲಿ ಆರೋಗ್ಯನ ಏಕೆ ಅಣ್ಣ? ನೀವು ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ. ಇದು ಸ್ವಲ್ಪ ಹೊಟ್ಟೆ ದಪ್ಪ ಅಷ್ಟೇ, ಆರೋಗ್ಯವಾಗಿ ಇದ್ದೀವಿ ಅಣ್ಣ. ಅದಕ್ಕೆ ಹೊಟ್ಟೆ ದಪ್ಪ ಇರೋದಕ್ಕೆ ಏನ್ ಮಾಡ್ತೀವಿ ಗೊತ್ತಾ? ಬೆಳಗ್ಗೆ ಹೊತ್ತು ಬಿಸಿನೀರ್ ಕಾಯಿಸ್ಬಿಟ್ಟು ಅದಕ್ಕೆ ಒಂದು ಅರ್ಧ ಓಲ್ಡ್ ನಿಂಬೆಹಣ್ಣು ಹಿಂಡು ಕುಡಿದ್ರೆ ಅಣ್ಣ ಗೊಜ್ಜೆಲ್ಲ ಕರ್ಗೋಗುತ್ತೆ. ಇಲ್ಲ ಅಣ್ಣ, ಇದು ನಾನು ನಮ್ಮ ಹುಡುಗ ಹೇಳಿದ್ಮೇಲೆ ಅದೇ ಟೈಪ್ ಮಾಡ್ತಾ ಇದ್ದೀನಿ. ನಿಂಬೆಹಣ್ಣು ಹಿಂಡ್ಕೊಳೋದು ಒಂದೋಳು, ಆಮೇಲೆ ಬಿಸಿನೀರು ಆರಿಸ್ಬಿಟ್ಟು ಬೆಳಗ್ಗೆನಾಗ ಒಂದು ಗ್ಲಾಸ್, ದೊಡ್ಡ ಗ್ಲಾಸ್ ಆಗಿ ಒಂದು ಗ್ಲಾಸ್ ಕುಡಿತೀನಿ. ಆಮೇಲೆ ಈಗ ಒಂದ್ 4-5 ದಿನದಿಂದ ಹಂಗೆ, 3-4 ದಿನದಿಂದ ಹಂಗೆ ಮಾಡ್ತಾ ಇದ್ದೀನಿ ಅಣ್ಣ. ಮಾಡಿ ಅಣ್ಣ. ಇನ್ನೇನಣ್ಣ ಸಮಾಚಾರ? ನಿಮ್ಗೆ ಹೆಸರು ಹೇಳಿದ್ರೆ ಗೊತ್ತಾಗುತ್ತೆ ಅಣ್ಣ. ನಾನಲ್ವಾ, ಬೆಂಗಳೂರು ವಿಧಾನಸೌಧದವ. ಇವ್ರು ನಾನು ಹುಚ್ಚಂತಾವ ಅಣ್ಣ. ಇದು ಹಾಲು ಕರೆದ್ರ ಅಣ್ಣ? ಹಾಲು ಕರೆದ್ರ ಒತ್ತುಟ್ಟ? ಅಯ್ಯೋ ಏನ್ ಕರೆದಿ ಇಷ್ಟೊತ್ತಿಗೆ ಅಲ್ಲಣ್ಣ, ಸಾಯಂಕಾಲ ಹಾಲೆ 4:15 ಕರೆದ್ಬಿಟ್ಟು. ಕರೆಕ್ಟಾಗಿ ಮಾತಾಡು. ನೆನೆ ದಿನ ಅಲ್ಲೇ ಒತ್ತು ಒಂದು ನಾನು ಆಗಲೇ ಎದ್ನಲ್ಲ ಅಣ್ಣ, ಇವಾಗ ಅಲ್ಲೇ ಬೆಳಗಿನ ಜಾವ. ಏನ್ ನಾವೇನ್ ಅಮೆರಿಕದಾಗಿದ್ದೀವ, ನೀವೇನು ಇದ್ರಾಗಿದ್ದೀಯಾ? 70 ಕಿಲೋಮೀಟರ್ ದೂರದಾಗಿದ್ದೀವಪ್ಪ ನಾವಿನ್ನು. ಈಗ ನೆನ್ನೆ ದಿನ ನೋಡ್ರಿ ಹಿಂಗ್ ಮಾತಾಡಿನು ಅಲ್ಲೇ ಎದ್ದಿದ್ದೆ. ನನಗೆ ಊಟ ತಿರುಗಿಸ್ತಾರಲ್ಲ ಈಗ ಸಾಯಂಕಾಲಕ್ಕೆಲ್ಲ ಅಲ್ಲ ಕಣ, ನಾವೇನ್ ಅಮೆರಿಕದಾಗಿದ್ದೀವ? ನನಗೆ ತಲೆನೇ ನನಗೆ ಮಾತಾಡಕ್ ನೆನ್ನೆ ದಿನ. ಇಲ್ಲ ಅಣ್ಣ, ಅದಕ್ಕೆ ಕೇಳಿದೆ ಅಣ್ಣ. ನೆನ್ನೆ ಯಾರೋ 10 ಫೋನ್ ಮಾಡಿ ಹಾಲು ಕರಿತಾ ಇದ್ದೀವಿ ಅಂತ ಅಂದ್ರು. ನಾನು ಇದೇನು ಇಷ್ಟೊತ್ತಿನಾಗ ಹಾಲು ಕರೀತಾರೆ ಅಂತ ಅಂದೆ. ಯಾರೋ ನೆನ್ನೆ ದಿನ ಫೋನ್ ಮಾಡಿದ್ರು ವಿಧಾನಸೌಧದವ್ರು. ಅವ್ರದ್ದು ಅಲ್ಲೇ ಮನೆ ಐತ್ರಂತೆ. ನಾವು ವಿಧಾನಸೌಧದವ್ರು ಹೇಳು, ಅಲ್ಲೇ ಇರೋದು ನಮ್ದು ಮನೆ. ಇದೇನ್ರಿ ನಿಮ್ಗೆ ಏನು ಅಂತ ನಿಮ್ಗೆ ಏನು ಅಂತ ಹೇಳ? ವಿಧಾನಸೌಧದಾಗ ಯಾರನ್ನ ಮನೆ ಕೊಡ್ತಾರ? ವಿಧಾನಸೌಧ ಮನೆ ಕೊಡಲ್ಲ. ನಮ್ಮ ಸುಲ್ ಬರೀ ಈ ಚಿಕ್ಕೂರು ಸವಾಸಾಗಿ ನಾನು ಸುಮ್ಮನೆ ಉಟ್ಕೊಂಡು ಹೋದೆ ನಾನು. ಅಣ್ಣ ಈಗ ಬಾಡಿಗೆ ಬೇಕಾ, ಲೀಸ್ ಬೇಕಣ್ಣ ನಿಂಗೆ ಅಲ್ಲಿ ಮನೆ? ಆ ಸುತ್ತಲೂ ಅಲ್ಲ, ಸುತ್ತಲೂ ಇರೋ ಮನೆ ಮಠಗಳು ಅಲ್ಲ, ವಿಧಾನಸೌಧಗೆ ಮನೆ ಕೊಡ್ತಾರ ಅಂತ ನಾ ಕೇಳಿದ್ದು. ನಿನ್ಗೆ ಅಣ್ಣ ನರಸಿಂಹಣ್ಣ, ನೀನು ಬೇಜಾರು ಮಾಡ್ಕೊಂಬೇಡ. ನಿನಗೆ ಬಾಡಿಗೆಗೆ ಬೇಕಾ, ಲೀಸಿಗೆ ಬೇಕೋ ಹೇಳು, ಬಾ ಬೆಳಿಗ್ಗೆನೆ ಕೊಡಿಸ್ತೀನಿ. ಈ ಬೆಳಗ್ಗೆ ಒಂದು ಡಬಲ್ ಬೆಡ್ರೂಮ್ ಇರೋದು ಖಾಲಿ ಆಗೈತೆ. ಇದು ಫರ್ನಿಚರ್, ದಿವಾನ್ ಕಾಟು, ಬಾಗಿಲು ಸಂಬಂಧ ಐತೆ ನಿಮ್ಗೆ? ಏನಂಗಂದ್ರೆ ಅವ್ರು ಬೇರೆ ಇರ್ಬೋದು. ಇಂತ ಮಾತಾಡಕ್ ಹೋಗಿ ವಾಂತಿ ಬಂದಂಗ ಆಗುತ್ತೆ. ಏನಣ್ಣ ಹಂಗಂದ್ರೆ?
ಎಲ್ಲ ಅವ್ರು ಯಾರೋ ಮಾಡಿದ್ರು ಸ್ವಾಮಿ, ಆ ಗುಂಪಿನವ್ರು ಏನೋ ಅಂತಿದ್ದೆ. ಏನ್ ಹೇಳು? ಅಲ್ಲ, ಆ ಗುಂಪಿನವ್ರು ಏನೋ ಅಂತಿದ್ದೆ ನಾನು. ಏನ್ ಹಂಗ? ಅವ್ರಂದ್ರೆ ಯಾರು? ಹುಣಸೂರ್ ಕಡೆ ಅವ್ರು ಇತ್ತು, ಮೈಸೂರು ಡಿಸ್ಟಿಕ್, ಮಂಡ್ಯ ಡಿಸ್ಟಿಕ್, ವಿಶ್ವನಾಥ್ ಊರು. ಏನಂತೆ? ಎಲ್ಲ ತಪ್ಪಿಸ್ಕೊಂಡ್ಬಿಟ್ಟಿದ್ದು. ಒಂದು ಬ್ಯಾಚ್ ಆನೆ ಹಿಂಡು ಬರ್ತದಲ್ಲ ಒಂದೊಂದ್ಸಲ, ಈ ಕಾಡಾನೆಗಳು ಹಂಗ ಬಂದ್ಬಿಟ್ಟು ನನ್ನ ಕಿಕ್ಲಿಡಿಸಿ, ಬೇಡ ಸ್ವಾಮಿ ನಮ್ಗೆ. ನೀವು ಸ್ವಂತ ಊರು ಹುಟ್ಟೂರು ಯಾವ್ದು? ಬೆಂಗಳೂರೇ. ಅಲ್ಲ, ನೀವು ಲಾಸ್ಟಿಗೆ ಸರಿಯಾಗಿ ಫಿನಿಶಿಂಗ್ ಕೊಟ್ಬಿಟ್ರಿ ಅಂತ ಅಷ್ಟೇ, ಇನ್ನೇನಿಲ್ಲ. ಏನದು ಹಂಗ್ ಮಾತಾಡ್ತೀರಾ? ಇಲ್ಲ ಸ್ವಾಮಿ, ಅವಾಗ ಹಿಂಗೆ ಮಾತಾಡ್ತಾ ಲಾಸ್ಟಿಗೆ ಒಂಥರ ಮಾತಾಡ್ಬಿಡ್ತಾರ. ಅವ್ನ ಯಾವನೋ ಗುಲಾಮ, ನಾನೇನು ಇವನ್ನೆಲ್ಲ ಕೂಡ್ಲೆಲ್ಲ ಕಿತ್ಕೊಟ್ಬಿಟ್ಟೆ ಸ್ವಾಮಿ, ಮೈ ಮಗಳದೆಲ್ಲ. ಯಾರಪ್ಪ? ಏನ್ ಕೂಡ್ಲು? ಏನು ಯಾವಾಗ ಹಿಂಗೆ ನಮ್ದು ಹಿಂಗೆ ತಲೆ ಬಿಸಿಯಾಗಿ 46% ನಮಗೂ ಅಲ್ಲೇ ತಲೆ ಕೆಟ್ಟವಂಗ್ ಕಾಣ್ತಾ ಇತ್ತು. 46% ಏನು ಈ ರಕ್ತ ಹೋಯ್ತು. ಆಮೇಲೆ ಇವ್ರು ಯಾರು ಚಿಕ್ಕ ಹುಡುಗರು ಬೇರೆ ಬಾಗಿಲು ಫೋನ್ ಮಾಡ್ತಾರೆ.